ಭಾರತದ ಸಂಸತ್ತು ಈ ಕೆಳಗಿನವುಗಳು ಒಳಗೊಂಡಿದೆ. ಅಧ್ಯಕ್ಷರು ಕೆಳಮನೆ ಲೋಕಸಭೆ, ಮೇಲ್ಮನೆ ರಾಜ್ಯಸಭೆ. ಲೋಕಸಭೆಯನ್ನು ಜನರ ಸಭೆ ಎಂದು, ರಾಜ್ಯಸಭೆಯನ್ನು ರಾಜ್ಯಗಳ ಪರಿಷತ್ತು ಎಂದು ಕರೆಯಲಾಗುತ್ತದೆ. ಸಂಸತ್ತಿನ ಸದನಗಳನ್ನು ಸಂವಿಧಾನದ 79ರಿಂದ 122ನೇ ವಿಧಿಗಳ ನಡುವಿನ ವಿವರಿಸಲಾಗಿದೆ. ಸಂಸತ್ತಿನ ಎರಡು ಸದನಗಳ ಯೋಜನೆಯನ್ನು ನೋಡೋಣ. ಸಂಸತ್ತಿನ ಭವನಗಳು. ಕೆಳಗಿನ ವಿವರಣೆಗಳನ್ನು ನೋಡಿ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಭಾರತೀಯ ಸಂಸತ್ತನ್ನು ರೂಪಿಸುತ್ತವೆ. ಲೋಕಸಭೆ ಕೆಳಮನೆ ಸಾಮರ್ಥ್ಯ 552 ಆಸನಗಳ ವಿಂಗಡಣೆ. 530 ಸದಸ್ಯರನ್ನು ರಾಜ್ಯಗಳು ಪ್ರತಿನಿಧಿಸುತ್ತಾರೆ. 20 ಮಂದಿ ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿನಿಧಿಗಳು. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ 2 ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ. ಪ್ರಸ್ತುತ ಕೇವಲ 545 ಸದಸ್ಯರಿದ್ದಾರೆ, ಏಕೆಂದರೆ ಕೇವಲ 13 ಸದಸ್ಯರು ಮಾತ್ರ ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ. ಇತ್ತೀಚೆಗೆ 104ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 2019 ಜಾರಿಗೆ ಬರುವ ಮೂಲಕ ಲೋಕಸಭೆ 2 ಆಂಗ್ಲೋ ಭಾರತೀಯರ ನಾಮನಿರ್ದೇಶನವನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಸಭೆ ಮೇಲ್ಮನೆ ಸಾಮರ್ಥ್ಯ 250 ಆಸನಗಳ ವಿಂಗಡಣೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 238 ಸದಸ್ಯರನ್ನು ಪರೋಕ್ಷವಾಗಿ ಆಯ್ಕೆ ಮಾಡಲಾಗಿದೆ. 12 ಸದಸ್ಯರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ. ಪ್ರಸ್ತುತ ಒಟ್ಟು ಸದನದ ಬಲ 245 ಆಗಿದ್ದು, 233 ಸದಸ್ಯರು ರಾಜ್ಯಗಳನ್ನು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ. 12 ಮಂದಿ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ನಡುವಿನ ವ್ಯತ್ಯಾಸಗಳೇನು? ಚುನಾವಣಾ ವಿಧಾನ. ಲೋಕಸಭೆ ಸದಸ್ಯರನ್ನು ನೇರವಾಗಿ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ವ್ಯವಸ್ಥೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯಸಭೆ ಸದಸ್ಯರನ್ನು ಪರೋಕ್ಷವಾಗಿ ಅನುಪಾತ ಪ್ರಾತಿನಿಧ್ಯದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ವಯಸ್ಸು. ಲೋಕಸಭೆ ಸದಸ್ಯರಾಗಲು ಕನಿಷ್ಠ ವಯಸ್ಸು 25 ವರ್ಷಗಳು. ರಾಜ್ಯಸಭೆ ಸದಸ್ಯರಾಗಲು ಕನಿಷ್ಠ ವಯಸ್ಸು 30 ವರ್ಷಗಳು. ಅವಧಿ. ಲೋಕಸಭೆ ಇದು 5 ವರ್ಷಗಳ ಕಾಲ ಮುಂದುವರಿಯುತ್ತದೆ. ರಾಜ್ಯಸಭೆ ಇದು ಶಾಶ್ವತ ಸಂಸ್ಥೆಯಾಗಿದೆ. ಸಭಾಪತಿ. ಲೋಕಸಭೆ ಸ್ಪೀಕರ್ ಸದನದ ಮುಖ್ಯಸ್ಥರು. ರಾಜ್ಯಸಭೆ ಉಪಾಧ್ಯಕ್ಷರು ಸದನದ ಅಧ್ಯಕ್ಷರು. ಸಂಯೋಜನೆ. ಲೋಕಸಭೆ ಗರಿಷ್ಠ ಬಲ 550. 530 ಸದಸ್ಯರು ರಾಜ್ಯಗಳನ್ನು ಪ್ರತಿನಿಧಿಸುತ್ತಾರೆ ಮತ್ತು 20 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುತ್ತಾರೆ. ಪ್ರಸ್ತುತ ಬಲ 543. ರಾಜ್ಯಸಭೆ ಗರಿಷ್ಠ ಬಲ 250. ಅದರಲ್ಲಿ 238 ಸದಸ್ಯರು ರಾಜ್ಯಗಳಿಂದ ಬಂದವರು ಮತ್ತು 12 ಸದಸ್ಯರು ನಾಮನಿರ್ದೇಶಿತರಾಗಿದ್ದಾರೆ. ಪ್ರಸ್ತುತ ಬಲ 245ಕ್ಕೆ ನಿಗದಿಪಡಿಸಲಾಗಿದೆ. ಚುನಾವಣಾ ಕಾಲೇಜು. ಲೋಕಸಭೆ 18 ವರ್ಷಕ್ಕಿಂತ ಮೇಲ್ಪಟ್ಟ ನಾಗರಿಕನು ಮತ್ತು ಮತ ಚಲಾಯಿಸಬಹುದು. ರಾಜ್ಯಸಭೆ ರಾಜ್ಯ ವಿಧಾನಸಭೆ ಮತ್ತು ಶಾಸಕಾಂಗ ಸಭೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳ ಸದಸ್ಯರು ಮಾತ್ರ ಮತ ಚಲಾಯಿಸಬಹುದು. ಧನ್ಯವಾದಗಳು.